ಸಿನಿಮಾ ಅಂತ ಬಂದಾಗ ಸ್ಯಾಕ್ರಿಫೈಸ್ ಇಂಪಾರ್ಟೆಂಟ್. ಯು ಆರ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಯೋರ್ ಸೆಲ್ಫ್. ಹಂಗೆ ಮಾಡಂಗಿದ್ರೆ ಥಿಯೇಟ್ರ್ ಮಾಡು, ಒಂದಷ್ಟು ಕಡೆ ಕಲಿ. ಇದು ತುಂಬ ಕೆಟ್ಟವ್ರ ಕತೆ. ರಂಗಭೂಮಿ ನಟ ಅನ್ನೋದೊಂದು ಬೇರೆ ಇದೆ, ರಂಗಭೂಮಿಲಿ ಪ್ರಿಪೇರ್ ಆಗಿರೋದೊಂದು ಬೇರೆ ಇದೆ. ತುಂಬ ಜನ ಏನಾಗುತ್ತೆ, ಒಂದೆರಡು ನಾಟಕ ಮಾಡಿಬಿಟ್ಟು ಒಂದು ಇದ್ಬಿಟ್ಟು ನಾನು ರಂಗಭೂಮಿ ನಟ ಅಂತಾರೆ. ಅದೇ ರೀತಿ ನಾನು ರಂಗಭೂಮಿ ನಟ ಅಂತ. ರಂಗಭೂಮಿ ನಟ ಇದು ವೆರಿ ಬಿಗ್ ವರ್ಡ್. ಇವತ್ತು ನಾವು ಏನೇ ಅದ್ರದ್ದು ಓಕೆ ಬಾಹುಬಲಿ ಇದು ಆರ್ಟಿಫಿಷಿಯಲ್, ಅವತ್ತೇ ಅದು ದೊಡ್ಡದೇ ನಮಗೆ. ಸಿನಿಮಾ ಕಥೆ ಅಷ್ಟೇ ಅಲ್ಲ, ಭಾವನೆಗಳು ಕೂಡ ಹೌದು. ಗಾರ್ಗ ಸಿನಿಮಾ ಅದನ್ನೇ ಹೇಳಕ್ಕೆ ಹೊರಟಿದೆ. ಬನ್ನಿ ಇವತ್ತು ಆ ಭಾವನೆಗಳ ಬಗ್ಗೆ ಮಾತಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಗಾರ್ಗ ಸಿನಿಮಾದ ನಿರ್ದೇಶಕರಾದಂತಹ ಶಶಿಧರ್ ಸರ್ ಅವರು ಇದ್ದಾರೆ. ಹಾಗೆಯೇ ಈ ಸಿನಿಮಾದ ನಾಯಕ ನಟರು ಅರುಣ್ ರಾಮ್ ಪ್ರಸಾದ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮಸ್ಕಾರ ಸರ್, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳೆಲ್ಲನೂ? ತುಂಬಾ ಚೆನ್ನಾಗಿ ನಡೀತದೆ. ಪ್ರಮೋಷನ್ಸ್ ಎಲ್ಲ ಯಾವ ಹಂತಕ್ಕೆ ಬಂದಿದೆ ಸರ್? ಅಂದ್ರೆ ಇನಿಷಿಯಲಿ ವಿ ಹ್ಯಾವ್ ಸ್ಟಾರ್ಟೆಡ್ ನಾವು ಆಕ್ಚುಲಿ. ಅಂದ್ರೆ ತುಂಬಾ ಪ್ರಿಯಾರಿಟಿ ಮಾಡೋ ಆಕ್ಚುಲಿ ನವೆಂಬರಲ್ಲಿ ಪ್ಲಾನ್ ಮಾಡಿದ್ವಿ ರಿಲೀಸ್ ಮಾಡೋಣ ಅಂತ. ಸೊ ತುಂಬಾ ಪ್ರಿಯಾರಿಟಿ ಮಾಡಿ ಮರ್ತೋಗ್ತಾರೆ ಹೊಸೊಬ್ರದ್ದು. ಸೊ ಲಾಸ್ಟಲ್ಲಿ ಸ್ವಲ್ಪ ಅಗ್ರೆಸಿವ್ ಮಾಡೋಣ ಅಂದ್ಬಿಟ್ಟು ಸೊ ಫ್ರಮ್ 15th ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ದೀರಾ. ನೀವು ಸಿನಿಮಾದಲ್ಲಿ ಗಾರ್ಗ ಅಂದ್ರೆ ಒಂದು ಜಾಗದ ಹೆಸರು ಅಂತ ನೀವು ಆಕ್ಚುಲಿ ಕಮಿಟ್ ಮಾಡಿದ್ದೀರಾ. ಇದು ಅಂದ್ರೆ ಯೂಶಲಿ ಜಾಗದ ಹೆಸರು ಇದು ಕಾಲ್ಪನಿಕನ ಅಥವಾ ಒಂದು ಅಂದ್ರೆ ಇದು ವಾಸ್ತವದ ಸಾಮಾಜಿಕ ಸಮಸ್ಯೆನಾ ಅಂತ? ಸಾಮಾಜಿಕ ಸಮಸ್ಯೆ ಅಲ್ಲ, ಇದು ಆಕ್ಚುಲಿ ಕಾಲ್ಪನಿಕ ಜಾಗ. ಅಂದ್ರೆ ಇಟ್ಸ್ ಅ ಫಿಕ್ಷನಲ್ ಸ್ಟೋರಿ ಮೇಡಮ್. ಅಂದ್ರೆ ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಬಗ್ಗೆ ಅಥವಾ ಯಾವ್ದೋ ಜನದ ಬಗ್ಗೆ ಮಾಡ್ತಾ ಇದೀನಿ ಅನ್ನೋದು ಸುಳ್ಳಾಗುತ್ತೆ. ಒಂದು 2 hours ಜನಕ್ಕೆ ಎಂಟರ್ಟೈನ್ ಮಾಡಬೇಕು, ಒಂದು ಒಳ್ಳೆ ದಂತಕಥೆ ಹೇಳಬೇಕು ಅನ್ನೋದು ಆಸೆ ಇತ್ತು. ಸೊ ಒಂದು ದಂತಕಥೆ ಒಂದು ಊರಲ್ಲಿ ನಡೀತದೆ. ಸೊ ಆ ಊರು ಹೀರೋ ಆಗಿ ನಿಲ್ಲುತ್ತೆ. ಸೊ ಆ ಊರಿಗೆ ಏನ್ ಹೆಸರಿಡ ನಾವು ವಿಭಿನ್ನವಾಗಿ ಅಂತ ಯೋಚನೆ ಮಾಡಿದಾಗ ಗಾರ್ಗ ಅಂತ ತಲೆಗೆ ಬರುತ್ತೆ. ಸೊ ಗಾರ್ಗಲ್ಲಿ ಹಿಂಗಾಗುತ್ತೆ, ಗಾರ್ಗಲ್ಲಿ ಈ ತರ ಆಗುತ್ತೆ ಅಂದಾಗ ಸೊ ಗಾರ್ಗನೇ ಸೌಂಡಿಂಗ್ ಇಂದ ಟೈಟ್ಲು ಗಾರ್ಗಾನೇ ಇಡೋಣ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಗಾರ್ಗ ಆಗುತ್ತೆ. ಯೂಶಲಿ ಇವಾಗ ನಾವು ಆಕ್ಚುಲಿ ನಮ್ಮ ಇಂಡಸ್ಟ್ರಿನಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಇಂಗ್ಲಿಷ್ ಟೈಟಲ್ಗಳು ಬರುವಂಥದ್ದು. ಸುಮಾರು ಸಿನಿಮಾಗಳು ಇತ್ತೀಚೆಗೆ ಬಂದಿರುವಂಥ ಸಿನಿಮಾಗಳು ಹಾಗೇನೆ ವಿಭಿನ್ನವಾದಂತಹ ಟೈಟಲ್ಗಳನ್ನ ಇಡ್ತಾರೆ, ಇಂಗ್ಲಿಷ್ ಟೈಟಲ್ಗಳನ್ನ ಇಡ್ತಾರೆ. ಆದರೆ ನಾವು ಅಂದರೆ ಗಾರ್ಗ ಯೂಶಲಿ ಸಾಮಾನ್ಯವಾಗಿ ಅಂದರೆ ನಾವು ಕೇಳಿರೋದಿಲ್ಲ ಆ ಟೈಟಲನ್ನು. ಯಾಕೆ ಚೂಸ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಮೇಡಮ್ ನಾನು ಆಕ್ಚುಲಿ ಒಂದು ಬುಕ್ಸ್ ತುಂಬಾ ಓದ್ತೀನಿ ನಾನು ಫ್ರೀ ಟೈಮಲ್ಲಿ ಅಥವಾ ಕೆಲಸ ಇಲ್ದಿರೋ ಟೈಮಲ್ಲಿ. ಸೊ ಬುಕ್ಸ್ ಜಾಸ್ತಿ ಓದ್ತೀನಿ. ಅಲ್ಲಿ ಗಾರ್ಗ ಮುನಿ ಅಂತ ಒಬ್ಬರ ಬಗ್ಗೆ ಓದಿದೆ. ಸೊ ನನಗೆ ಆ ಹೆಸರು ಸೌಂಡಿಂಗ್ ಅನಿಸ್ತು. ಸೊ ನಂದೊಂದು ಡೈರಿ ಇಟ್ಕೊಳ್ಳೋ ಅಭ್ಯಾಸ ನನಗೆ. ಸೊ ಅಲ್ಲಿ ಗಾರ್ಗ ಮುನಿ ಅಂದರೆ ಯಾವ್ದೋ ಕ್ಯಾರೆಕ್ಟರ್ಗೆ ಹೆಸರು ಇಡೋಣ ಅಂತ ನಾನು ಗಾರ್ಗ ಮುನಿ ಅಂತ ಬರೆದಿಟ್ಕೊಂಡಿರ್ತೀನಿ. ಸೊ ನಾನು ಈ ಗಾರ್ಗ ಕತೆ ಬರಿಬೇಕಾದ್ರೆ ಆ ಊರಿಗೆ ಹೆಸರು ಇಡಬೇಕಾಗುತ್ತೆ. ಸೊ ನಾನು ಮತ್ತೆ ಆ ಡೈರಿ ಓಪನ್ ಮಾಡಿ ನಾನು ಬರ್ದಿರ್ತೀನಲ್ಲ ಒಂದಷ್ಟು ಹೆಸರುಗಳು, ಏನು ಹೆಸರು ಇಡ್ಬೋದು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ಅಲ್ಲಿ ಗಾರ್ಗ ಮುನಿ ಮತ್ತೆ ಹೈಲೈಟ್ ಆಗುತ್ತೆ. ಸೊ ಮುನಿ ಇದೆ, ಬರೀ ಗಾರ್ಗ ಅಂತ ಇಡೋಣ ಅಂತ ಅಂದ್ಬಿಟ್ಟು ಸರ್ ರಾಮ್ ಪ್ರಸಾದ್ ಸರ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸರ್ ಗಾರ್ಗ ಅನ್ನೋದೇ ಸೌಂಡಿಂಗ್ ಚೆನ್ನಾಗಿದೆ, ಹಿಂಗಿದೆ, ಓಕೆ ಅಲ್ವಾ ಅಂತ. ಮಗ ಸೂಪರ್ ಮಗ, ಜೋಗಿ 2 ಅಕ್ಷರ, ಗಾರ್ಗ 2 ಅಕ್ಷರ, ಫಿಕ್ಸ್ ಬಾರ ಇವತ್ತು ರಿಜಿಸ್ಟರ್ ಮಾಡಿಸ್ಬಿಡು ಅಂದ್ಬಿಟ್ಟು ಮ್ಯಾನೇಜರ್ ಕರ್ಸಿದ್ರು. ಸೊ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ರು. ಸೊ ಅಲ್ಲಿಂದ ಇದಾಯ್ತು. ತಮ್ಮ ಮೊದಲನೇ ಹೆಜ್ಜೆ, ಅರುಣ್ ಸರ್ ಅವರ ಮೊದಲನೇ ಹೆಜ್ಜೆ, ಇದು ನಿಮ್ಮ ಸ್ವಂತ ನಿರ್ಧಾರನ ಅಥವಾ ತಂದೆಯ ಸಲಹೆನಾ ಏನು ಅಂತ? ಅದೇಮ್ಮ, ಇದೇನಂತಂದ್ರೆ ಈಗ ತುಂಬ ಹಿಂದಿಂದ ನಾನು ಇದಕ್ಕೆ ತಯಾರಿ ಮಾಡ್ಕೊಂಡು ಬಂದಿರೋದು. ನನಗನ್ನಿಸ್ತು ಫಸ್ಟ್ ಮಾಡ್ಬೋದಾ ಅಂತ ಒಂದು ಇದಿತ್ತು. ಅದ್ರ ಬಗ್ಗೆ ನಮ್ಮ ತಂದೆ ಹತ್ರ ಯಾವಾಗ ಡಿಸ್ಕಸ್ ಮಾಡೋದು ಅವ್ರು ಹೇಳಿದ್ರು, ಮಾಡಂಗಿದ್ರೆ ಅದ್ರ ಪದ್ಧತಿ ಇದೆ, ಅದ್ರ ಪ್ರಕಾರ ನೀನು ಮಾಡ್ಕೊಂಬರ್ಬೇಕು. ಸುಮ್ಮನೆ ಇವಾಗ ಎದ್ಬಿಟ್ಟು ಬೆಳಗ್ಗೆ ಸಿನಿಮಾ ಮಾಡ್ತೀವಿ ಅನ್ನೋದು ಸಿನಿಮಾ ಅಲ್ಲ. ಸಿನಿಮಾ ಅಂತ ಬಂದಾಗ ಸ್ಯಾಕ್ರಿಫೈಸ್ ಇಂಪಾರ್ಟೆಂಟ್. ಯು ಆರ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಯೋರ್ ಸೆಲ್ಫ್. ನೀವು ಹಂಗೆ ಮಾಡಂಗಿದ್ರೆ ಥಿಯೇಟ್ರ್ ಮಾಡು, ಒಂದಷ್ಟು ಕಡೆ ಕಲಿ, ಒಂದಷ್ಟು ಜನ ಜೊತೆ ವರ್ಕ್ ಮಾಡು. ಅದಾದ್ಮೇಲೆ ನೀನು ಯಾವಾಗ ರೆಡಿ ಆಗ್ತೇವೆ ನಾವು ಮಾಡೋಣ. ಒಂದಷ್ಟು ವರ್ಷದೊಂದು ಜರ್ನಿ ಇದೆ. ಓಕೆ, ಇವಾಗ ನಿಮಗೆ ರಂಗಭೂಮಿಯ ನಂಟು ಜೊತೆಗೆ ಸಿನಿಮಾದ ಗುಟ್ಟು ಎರಡನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರೋರು. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬರೋದು ಸುಲಭವಾದ ಮಾತಲ್ಲ. ಬಂದರೆ ಕೂಡ ಸ್ಟ್ಯಾಂಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅಂದರೆ ಇದೇ ಫೀಲ್ಡಲ್ಲಿ ಇರೋದ್ರಿಂದ ಒಂದಷ್ಟು ಎಲ್ಲವೂ ಕೂಡ ನಿಮಗೆ ತಿಳಿದಿರುತ್ತೆ. ಸೊ ಪ್ರಿಪ್ರೇಷನ್ಸ್ ಅಂತ ಬಂದಾಗ ಯಾವ ರೀತಿ ಪ್ರಿಪ್ರೇಷನ್ಸು, ಹಾಗೇನೆ ಇಲ್ಲಿನ ಒಂದಷ್ಟು ಅನಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಏನು ಹೇಳ್ತೀರಾ ಸರ್? ಅಮ್ಮ, ಇದರಲ್ಲಿ ಏನಾಗುತ್ತೆ, ರಂಗಭೂಮಿ ನಟ ಅನ್ನೋದೊಂದು ಬೇರೆ ಇದೆ, ರಂಗಭೂಮಿಲಿ ಪ್ರಿಪೇರ್ ಆಗಿರೋದೊಂದು ಬೇರೆ ಇದೆ. ತುಂಬಾ ಜನ ಏನಾಗುತ್ತೆ, ಒಂದೆರಡು ನಾಟಕ ಮಾಡ್ಬಿಟ್ಟು ಒಂದು ಇದ್ಬಿಟ್ಟು ನಾನು ರಂಗಭೂಮಿ ನಟ ಅಂತಾರೆ. ಅದೇ ರೀತಿ ನಾನು ರಂಗಭೂಮಿ ನಟ ಅಲ್ಲ. ರಂಗಭೂಮಿ ನಟ ಇಸ್ ಅ ವೆರಿ ಬಿಗ್ ವರ್ಡ್ ಹೇಳ್ಬೇಕು ಅಂತ. ನಾನು ರಂಗಭೂಮಿ ಹೋಗಿ ಟ್ರೈನಿಂಗ್ ತಗೊಂಡು ಬಂದವನು. ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಮಾಡೋದು. ರಂಗಭೂಮಿ ಅಂದ್ರೆ ಅವರು ಅಲ್ಲಿಗೆ ತೊಡಗಿಸ್ಕೊಂಡ್ಬಿಡ್ತಾರೆ ಅವ್ರನ್ನ. ಅಲ್ಲೇ ಹುಟ್ಟಿ, ಅಲ್ಲೇ ಬೆಳೆದು, ಅಲ್ಲೇ ಬದುಕಿ, ಅಲ್ಲೇ ಸಾಯೋವರೆಗೂ ರಂಗಭೂಮಿ ಅಂತ. ಅದು ತುಂಬಾ ರೆಸ್ಪೆಕ್ಟೆಡ್ ಅಂತ ಒಂದು ಜಾಗ. ಸೊ ಐ ಕಾಂಟ್ ಸೇ ದಟ್ ನಾನು ಒಬ್ಬ ರಂಗಭೂಮಿ ನಟ ಅಂತ ಹೇಳಕ್ಕಾಗಲ್ಲ.
ಅಲ್ಲಿ ನಾನು ಟ್ರೈನಿಂಗ್ ನೀನಾಸಮ್ಗೆ ಹೋಗಿದ್ದೆ, ನಾನು ಅಲ್ಲಿ ಟ್ರೈನಿಂಗ್ ತೊಗೊಂಡೆ, ಅಲ್ಲಿಂದ ಬಂದೆ, ಒಂದು 2-3 ನಾಟಕ ಮಾಡಿದೆ ಮಾಡಿದ್ರಿ, ಅಷ್ಟೇ. okay, ಹಾ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಬಂದು ಎರಡು ನಾಟಕ ಮಾಡ್ಬಿಟ್ಟು ನಾನು ರಂಗಭೂಮಿ ನಟ, ನಾನು ರಂಗಭೂಮಿ ಇಲ್ಲ, ಅದು ಹಂಗೆ ವರ್ಕ್ ಆಗಲ್ಲ. ಅದು ಈ ಥರ ಅಲ್ಲಿ ಟ್ರೈನಿಂಗ್ ಆಗಿರೋರು ಬೇರೆ, ಅಲ್ಲಿ ಇರೋರು ಬೇರೆ. ಇವಾಗ ನೀವು ಅಚ್ಯುತ್ ಸರ್ ಆಗಲಿ, ರಂಗಾಯಣ ರಘು ಸರ್ ಆಗಲಿ, ಸೊ ಇವ್ರು ಆ್ಯಕ್ಚುಲಿ ರಂಗಭೂಮಿ ನಟರು ಇವರು. ಹಾಂ, ಸೊ ಅಲ್ಲಿ ಟ್ರೈನ್ ಆಗಿ ಬಂದವ್ರು ನಾವು. ಓಕೆ ನಾವು ಆ್ಯಕ್ಚುಲಿ ಟೀಸರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿದೆ. ಹಾಗೆಯೇ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಹೆವಿ ಅಂತ ಅನಿಸುತ್ತೆ. ಮೂಡ್ ಕ್ರಿಯೇಷನ್ ಬಂದು ಮೇನ್ ಪ್ರಯಾರಿಟಿನ ಏನು ಅಂತ ಅಂದರೆ ಮೇಡಮ್, ಈಗ ನಾನೊಬ್ಬ ಆಡಿಯನ್ ಆಗಿ ಕತೆ ಬರಿತೀನಿ ಯಾವತ್ತಿದ್ರು. ಈಗ ಯೂಶಲಿ ನಾನು ಯಾವುದೋ ಒಂದು ಸಿನಿಮಾಗೆ ಹೋಗ್ಬೇಕಾದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ನನ್ನ ಡೈರೆಕ್ಟ್ರನ್ನ ಮರ್ಸ್ತಾರ ಅವ್ರಿಗೆ, ನಾನು ಅಲ್ಲಿ ಈ ಶಾರ್ಟಿಂಗ್ ತೆಗಿಬೋದಾಗಿತ್ತು, ಈ ಶಾರ್ಟಿಂಗ್ ಅಂದರೆ ಸಮಥಿಂಗ್ ಇಸ್ ಲ್ಯಾಕಿಂಗ್ ಬಿಹೈಂಡ್ ಅಂತ. ಯಾಕಂದರೆ ನಾನು ಅಲ್ಲಿ ಕರೆಕ್ಷನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲೇ. ಓಕೆ, ಈ ಶಾರ್ಟಿಂಗ್ ಆಗುತ್ತೆ, ನೆಕ್ಸ್ಟ್ ಇದು ಆಗುತ್ತೆ, ಈ ನೆಕ್ಸ್ಟ್ ಇದು ಹಿಂಗೆ ಓಪನ್ ಆಗುತ್ತೆ, ಇದು ಇವನೇ ಕ್ರಿಮಿನಲ್ಲು, ಒಂದು ಆ ಥರ ಗೆಸ್ಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕೆಲವು ಸಿನಿಮಾಗಳು ನಾನು ಎಲ್ಲ ಮರ್ತಿ, ಒಬ್ಬ ಡೈರೆಕ್ಟರ್ ಅನ್ನೋದು ಮರ್ತಿ, ಒಬ್ಬ ಸ್ಟೋರಿ ರೈಟರ್ ಅನ್ನೋದು ಮರ್ತಿ, ನಾನು ಆಡಿಯನ್ ಆಗಿ ಹೋಗಿರ್ತೀನಿ. ಎಂಡ್ ಆಫ್ ದ ಡೇ ಅಪ್ಪ ಏನಪ್ಪ ಇಂತ. ಆ ಸಿನಿಮಾ KGF ಚಾಪ್ಟರ್ 1. ನಾನು 6 o'clock ಮಾರ್ನಿಂಗ್ ಫ್ಯಾನ್ ಶೋಗೆ ಹೋಗ್ತೀನಿ, ನಂಗೆ ತಲೆ ಕೆಟ್ಟೋಗುತ್ತೆ, ವಾಟ್ ದಿಸ್ ಪೀಪಲ್ ಶೋಡ್ ಅನ್ನೋದು. ಮತ್ತೆ ನಮ್ಮ ಹುಡುಗ ಅಸೋಸಿಯೇಟ್ ದಯಾ ಅಂತ ಇರ್ತಾನೆ, ಇಮಿಡಿಯೇಟ್ ನೆಕ್ಸ್ಟ್ ಶೋ ಯಾವ್ದಿದೆ ಬುಕ್ ಮಾಡು ಅಂತೀನಿ. ಸೊ ಇಮಿಡಿಯೇಟ್ ಅವನು GT ಇದೆ ಅಂತಾನೆ. ಸೊ ಅಲ್ಲಿಂದ ಕಾಮಕ್ಕೆ ಅಂದರೆ ನಾವು GT ಬರ್ತೀವಿ. ಸೊ GT ಬಂದು ನಾನು ಇಮಿಡಿಯೇಟ್ ನೋಡ್ತೀನಿ, ಏನು ಈ ಥರ ಸ್ಟೋರಿ ಟೆಲ್ಲಿಂಗ್ ಮಾಡಿದ್ದಾರೆ, ಏನು ಮೂಡ್ ಕ್ರಿಯೇಟ್ ಮಾಡಿದ್ದಾರೆ. ವಿ ಫೆಲ್ಟ್ ಓಕೆ, ನಾವು ಒಂದು KGFಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಹೀರೋ ಗೆದ್ದು ಬರ್ತಾನ, ಏನು ಮಾಡ್ತಾನೆ, ಎಲ್ರಿಗೂ ಗೊತ್ತು ಎಸ್ ಸರ್ ಇದ್ದಾರೆ ಅಂತಂದರೆ ಅಲ್ಲಿ ಅವರು ಮಾಡ್ತಾರೆ, ಗೆಲ್ತಾರೆ ಅಂತ. ಬಟ್ ಯಾವ ಥರ ಗೆಲ್ತಾರೆ ಅನ್ನೋ ಒಂದು ಮೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ನಂಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಸ್ಟೋರಿ ರೈಟಿಂಗ್ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂದರೆ ಒಂದು ಮೂಡಲ್ಲೇ ಇರಬೇಕು ಜನ, ಅದರಿಂದ ಆಚೆ ಹೋಗ್ಬಾರ್ದು. ಅಂದರೆ ಆಚೆ ಹೊಟ್ಟೋಗ್ಬಿಟ್ರೆ ಏನಾಗುತ್ತೆ, ದೇ ಸ್ಟಾರ್ಟ್ ಪ್ರೆಡಿಕ್ಟಿಂಗ್, ಅಥವಾ ಅವ್ರದ್ದೇನೋ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಮನೆಯಿಂದ ಹೆಂಡತಿ ಕಾಲ್ ಮಾಡ್ತಾರೆ, ಅಥವಾ ಯಾರೋ ಇದು ಮಾಡ್ತಾರೆ, ಅಥವಾ ಆಫೀಸ್ ಪ್ರೆಷರ್, ಅದೆಲ್ಲ ಬಂದ್ಬಿಡುತ್ತೆ ತಲೆಗೆ. ಸೊ ಒಂದ್ಸತಿ ಒಳಗಡೆ ಥಿಯೇಟ್ರಿಗೆ ಬಂದ್ಮೇಲೆ ದೇ ಶುಡ್ ಬಿ ಇನ್ಸೈಡ್ ಮೈ ಫಿಲ್ಮ್, ಮೈ ಸ್ಟೋರಿ. ಆಚೆ ಬಂದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಆ ಗುಂಗಲ್ಲಿ ಇರಬೇಕು, ಈ ಥರ ಒಂದು ಕತೆ ಬರೆಯೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ರೈಟಿಂಗ್ ಗಾರ್ಗ. ಅದಕ್ಕೆ ಆ ಕತೆ ಬರೆದಾಗ ಅದು ನಾನು ತುಂಬ ಹೋಮ್ ವರ್ಕ್ ಮಾಡ್ಕೊತೀನಿ ಮೇಡಮ್. ಆ ಹೋಮ್ ವರ್ಕ್ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೆ ಅಂದರೆ, ನನ್ನ ಕತೆ, ನನ್ನ ಸ್ಕ್ರಿಪ್ಟ್ ಹೆಂಗಿತ್ತು ಅದನ್ನೇ ನಾನು ಸ್ಕ್ರೀನಲ್ಲಿ ತೆಗಿಯೋಕ್ಕೆ 99.9% ನಾನು ಟ್ರೈ ಮಾಡಿದೆ. ಸೊ ಅದಕ್ಕೆ ಇವತ್ತು ಟೀಸರ್ ಆಗಲಿ ಅಥವಾ ಸಿನಿಮಾ ಆಗಲಿ, ಪ್ರೊಡಕ್ಷನ್ ಕಂಪ್ನಿ ಆಗಲಿ ಅಥವಾ ನೋಡಿರೋರು ತುಂಬ ಖುಷಿ ಆಗ್ತಾ ಇದ್ದಾರೆ. ನೀವು ಹೇಳ್ದಂಗೆ ಸರ್, ಆ್ಯಕ್ಚುಲಿ ನಾವು ಟೀಸರ್ ನೋಡಿದಾಗ ನಮಗೆ ಅಂದರೆ ಎಲ್ಲೋ ಕೂಡ ಇದು ಹೊಸಬ್ರು ಮಾಡ್ತಾ ಇರುವಂಥ ಸಿನಿಮಾ, ಅಂದರೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ಅಂತ ನಮಗೆ ರಿಯಲಿ ಅನ್ಸೋದಿಲ್ಲ. ಇನ್ನೊಂದು ಆ್ಯಕ್ಚುಲಿ ಒಂದು ಮಾತಿದೆ, ಡೈರೆಕ್ಟರ್ಸ್ ವಿಷನಲ್ಲಿ ಆ್ಯಕ್ಚುಲಿ ಒಂದು 70 to 80% ನಿಮ್ಮ ವಿಷನನ್ನು ನೀವು ಆನ್ ಸ್ಕ್ರೀನ್ ತೊಗೊಂಡು ಬಂದರೆ ಡೈರೆಕ್ಟರ್ ಗೆದ್ದಂಗೆ ಅಂತ. ಸೊ ಇವಾಗ ನಿಮ್ಮ ವಿಷನ್ ಏನಿತ್ತು, ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟು ಪರ್ಸೆಂಟೇಜ್ ತೊಗೊಂಬಂದಿದ್ದೀರಾ ಅಂತ ನಾನು ಹೇಳ್ತೀನಿ. ಇವಾಗ ನಾವೊಂದು ಯಾವಾಗ ಸ್ಟೋರಿ ಡಿಸ್ಕಷನ್ ಅಂತ ಕೂತ್ಕೊಂಡ್ವಲ್ಲ, ಅವ್ನು ಏನು ಸೀನ್ಸ್ ಮಾಡಿದ್ನಲ್ಲ ಇಷ್ಟೇ ಇವಾಗ ಕೆಲವರು ಹೇಳ್ತಾರೆ, ನೀವು ಕೇಳಿರ್ಬೋದು, ನಾವು 3 hours ಶೂಟ್ ಮಾಡಿದ್ವಿ, 4 hours ಶೂಟ್ ಮಾಡಿದ್ವಿ, ಎಡಿಟಿಂಗ್ ಮಾಡಿ ಬರೋಷ್ಟರಲ್ಲಿ 2 hour ಬಂದ್ವಿ. ಸೊ ನಾವು ಇವ್ರು ಏನು ಶೂಟ್ ಮಾಡಿದಾನಲ್ಲ, ಅದು ಎಡಿಟ್ ಮಾಡಿದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇರೋದು. ಸೊ ದೇರ್ ಇಸ್ ನೋ ಎಕ್ಸ್ಟ್ರಾ ಸೀನ್ ಟು ಕಟ್. ಇಲ್ಲ ಯಾವುದೋ ಒಂದು ತೆಗಿಬೇಕು, ಇದು ಬೇಡ, ಈ ಸೀನ್ ನೆಸೆಸರಿ ಇಲ್ಲ. ಸೊ ಅವನಿಗೆ ಪರ್ಫೆಕ್ಟಾಗಿ ಗೊತ್ತು ನನಗೆ ಇದೇ ಬೇಕು ಅನ್ನೋದು ಗೊತ್ತು. ಸೊ ನನ್ನ ಪ್ರಕಾರ ಅವನು ಹೇಳಬೇಕು ಅಂದರೆ 100% ಅವ್ನು ಏನು ಅನ್ಕೊಂಡಿದ್ದಾನೆ ಅವ್ನು ಅದನ್ನ ತೆಗೆದಿದ್ದಾನೆ, ಅವ್ನು ಮಾಡಿದ್ದಾನೆ. ಓಕೆ ಸರ್, ಮತ್ತೊಂದು ಏನಂದರೆ, ಇವಾಗ ಯೂಶಲಿ ನಾವುಗಳು ಇಲ್ಲಿ ನೋಡಿರ್ತೀವಿ ಈ ಹಾಲಿವುಡ್ಗಳಲ್ಲೆಲ್ಲ, ಅಂದರೆ ಒಂದು ಸಿನಿಮಾ ಅವರು ಮಾಡಬೇಕು ಅಂದರೆ 2 ವರ್ಷ ಪ್ರಿಪ್ರೇಷನ್ಸ್ ಇರುತ್ತೆ, 2 ತಿಂಗಳಿನಲ್ಲಿ ಸಿನಿಮಾ ಮಾಡ್ತಾರೆ. ಬಿಕಾಸ್ ಅಷ್ಟು ಹೋಮ್ವರ್ಕ್, ಇವಾಗ ತಾವು ಹೇಳಿದ್ರಿ ಹೋಮ್ವರ್ಕು ಪ್ರಿಪ್ರೇಷನ್ಸ್ ಜಾಸ್ತಿ ಮಾಡ್ಕೊಂಡೆ ಅಂತ. ಇಲ್ಲಿ ಏನಾಗ್ತಿದೆ ಅಂದರೆ ಪ್ರಿಪ್ರೇಷನ್ಸ್ಗಳು ಕಡಿಮೆ ಆಗ್ತಿದೆ, ಬಟ್ ಅದಕ್ಕೆ ಅಂದರೆ ಅನ್ಕೊಂಡಿರೋ ಹಾಗೆ ಔಟ್ಪುಟ್ ಬರ್ತಿಲ್ಲ. ಇವಾಗ ನಿಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾದರೆ ನೀವು ಎಷ್ಟು ಮಂತ್ಸ್ ಪ್ರಿಪ್ರೇಷನ್ಸ್ ಕರೆಕ್ಟಾಗಿ ಮಾಡಿದ್ರಿ, ಹಿಂಗೆ? ಮೇಡಮ್, ನಾನು ಬೇಸಿಕಲಿ ನಾನು ಆ್ಯನಿಮೇಷನ್ ಸ್ಟೂಡೆಂಟ್. ಓಕೆ. ಸೊ ನಾನು ನನ್ನ ಎಜುಕೇಷನ್ ಮುಗಿಸಿರೋದು BSc ಇನ್ ಆ್ಯನಿಮೇಷನಲ್ಲಿ, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡ್ತೀನಿ ಅದಾದಮೇಲೆ. ಸೊ ನಂಗೆ ಟೆಕ್ನಿಕಲಿ ಯಾರನ್ನ ತೊಗೊಂಡ್ರೆ ಏನು ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಸೊ ಯಾವ ಕ್ಯಾಮ್ರಾ ಯಾವ ಥರ ಶಾರ್ಟ್ಸ್ ಬರುತ್ತೆ, ಅಥವಾ ನಾನೊಂದು ಪೋಸ್ಟ್ ಪ್ರೊಡಕ್ಷನಲ್ಲಿ CG ಅಥವಾ VFX ಯಾವ ಡಿಪಾರ್ಟ್ಮೆಂಟ್ನ ನಾನು ಚೂಸ್ ಮಾಡಬೇಕು ಅನ್ನೋದು ಗೊತ್ತಿತ್ತು. ಸೊ ಸ್ಟಾರ್ಟಿಂಗ್ ಬಂದಾಗ ನಮ್ದೊಂದು ಚೌಕಟ್ಟು ಅಂತ ಇರುತ್ತೆ. ಇದು ಒಂದು ದಂತಕಥೆ ಅಂದಾಗ ಏನಾಗುತ್ತೆ, ಫ್ಯಾಂಟಸಿ ಕ್ರಿಯೇಟ್ ಆಗುತ್ತೆ, ಒಂದು ಕಾರ್ಡ್ ಬೇಕಾಗುತ್ತೆ, ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಬೇಕಾಗುತ್ತೆ, ಸೊ ಒಂದು ಊರನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ಒಂದು ಊರನ್ನ ಸೃಷ್ಟಿ ಮಾಡಬೇಕು ಅಂದಾಗ ಬಜೆಟ್ ಅಂತ ಬಂದಾಗ ಈಗ ನಮಗೆಲ್ಲ ಒಂದು ಸ್ಟಾರ್ ಹೀರೋ ಇದ್ದಾರೆ, ಅಥವಾ ಒಂದು ನಾಳೆ ನಾನು ಹಿಂಗೆ ಅನೌನ್ಸ್ ಮಾಡಿ ನನಗೆ ಬಿಸ್ನೆಸ್ ಆಗುತ್ತೆ ಅಂದಾಗ ಇಟ್ಸ್ ವೆರಿ ಈಸಿ ಟು ಟೆಲ್ ದ ಆರ್ಟ್ ಡೈರೆಕ್ಟರ್, ನಂಗೆ ಈ ಸೆಟ್ ಬೇಕು, ಇದು ನಾಳೆ ರೆಡಿ ಮಾಡಿ ಅಂತ. ಬಟ್ ನಾನು ಕ್ರಿಸ್ಟೋಫರ್ ನೋಲನ್ ಮತ್ತು ಜೇಮ್ಸ್ ಕ್ಯಾಮರಾನ್ನ ಜಾಸ್ತಿ ಫಾಲೋ ಮಾಡ್ತೀನಿ. ವಾಟ್ ದೇ ಪ್ರಿಫರ್, ಯಾವುದು ನಮ್ಮ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ ಅದನ್ನ CG ಮಾಡೋಣ ಅಂತ. ಸೊ ಅದು ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ. ಇಲ್ಲ ನಾನು ನಮ್ಮ ಟೀಮ್ಗೆ ಹೇಳ್ತೀನಿ,
ಲೆಟ್ಸ್ ಡೂ ಅ ಟ್ರೈ, ವೈ ಯು ವಿಲ್ ಗೋ ಬಿಹೈಂಡ್ ಸಿ ಜಿ ಸ್ಟೂಡೆಂಟ್ ನಾನೇ. ನಮ್ಮ ಆರ್ಟ್ ಡೈರೆಕ್ಟರ್ ಜೊತೆ ನಾನು ಜಗಳ ಆಡ್ತೀನಿ, ಒಂದು ಕಂಪ್ಲೀಟ್ ಒಂದು ಕೊಟ್ಟಿಗೆ ಬೆಂಕಿ ಎತ್ಕೊಂಡು ಉರಿಬೇಕಾಗತ್ತೆ. ಸರ್ ಡೈರೆಕ್ಟ್ರೆ ಸಿ ಜಿ ಮಾಡ್ಬಿಡಿ ಅಂತಾರೆ. ನಾನು ಸಿ ಜಿ ಸ್ಟೂಡೆಂಟ್, ನನ್ಗೆ ಹೇಳ್ಕೊಡ್ಬೇಡ ನೀನು ಏನು ಮಾಡಬೇಕು ಅಂತ. ಐ ನೀಡ್ ರಿಯಲಿಸ್ಟಿಕ್ ಅಂತೀನಿ ನಾನು. ನಂಗೆ ಬೆಂಕಿ ಎತ್ಕೊಂಡು ಉರಿಬೇಕು, ಆರ್ಟಿಸ್ಟ್ ಅದರಿಂದ ಓಡ್ ಬರಬೇಕು. ಮಿಸ್ ಆಗಿದ್ರೆ ಪಕ್ಕದ ಮನೆಗೆ ಹತ್ತಿರೋದು ನಂಗೆ ಅದು ಬೇಕು, ಅದು ನಂಗೆ ಅವಾಗ ಮೂಡ್ ಕ್ರಿಯೇಟ್ ಆಗುತ್ತೆ. ನೀನ್ ನನ್ಗೆ ಹೇಳ್ಕೊಡ್ಬೇಡ ಸಿ ಜಿಲಿ ಏನ್ ಮಾಡ್ಬೇಕು ಅಂತ. ಈ ಪ್ರಾಬ್ಲಮ್ ಏನಾಗ್ತದೆ, ದೇ ಆರ್ ಮೇಕಿಂಗ್ ಥಿಂಗ್ಸ್ ಈಸಿಯರ್. ಬಿಡು ಇದು ಆಗಿಲ್ವಾ, ಪ್ರಾಬ್ಲಮ್ ಆಯ್ತು, ಸಿ ಜಿ ನೋಡ್ಕೊಳ್ಳೋಣ ಅಂತ. ಸಿ ಜಿ ಇಸ್ ನಾಟ್ ಅ ಪ್ಯಾಚ್ ವರ್ಕ್ ಮೇಡಮ್, ಸಿ ಜಿ ಇಸ್ ಅ ವೆರಿ ಬಿಗ್ ಥಿಂಗ್. ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ವಾ, ಇಂಪಾಸಿಬಲ್ ಥಿಂಗ್. ಒಂದು ಏರೋಪ್ಲೇನ್ ನಾವು ಬ್ಲಾಸ್ಟ್ ಆಗ್ಬೇಕಾ, ಹೌದು ಎಷ್ಟೇ ಬಜೆಟ್ ಇದು ಒಂದು ಏರೋಪ್ಲೇನ್ ನಾವು ಬ್ಲಾಸ್ಟ್ ಮಾಡಕ್ ಆಗಲ್ಲ. ಯು ಗೋ ಫಾರ್ ಅ ಸಿ ಜಿ. ಒಂದು ದೊಡ್ಡ ಲ್ಯಾವಿಶ್ ಎಸ್ಟಾಬ್ಲಿಷ್ಮೆಂಟ್ ಬೇಕು, ವಿ ಕಾಂಟ್ ಬಿಲ್ಡ್ ಅ ಸೆಟ್, ವಿ ಹ್ಯಾವ್ ಟು ಗೋ ಫಾರ್ ಸಿ ಜಿ. ಅದು ಬಿಟ್ಟು ಈ ಸಣ್ಣ ಪುಟ್ಟ ಎಲ್ಲರಿಗೂ ಸಿ ಜಿ ಈಗ ರೋಡ್ಗೆ ಒಬ್ಬ ಸಿ ಜಿ ಸ್ಟುಡಿಯೋ ಅಂತಾನೆ, ಅಂಡ್ ದೇ ನೆವರ್ ಮ್ಯಾಚ್ ದ ಪ್ರೊಡಕ್ಷನ್ ಕ್ವಾಲಿಟೀಸ್. ಅದು ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ, ಒಬ್ಬ ಡೈರೆಕ್ಟರ್ ಬಂದಾಗ ಸಿ ಜಿ ಬಗ್ಗೆ ನಾಲೆಜ್ ಇರಲ್ಲ, ಅವ್ರು ಏನೋ ಗ್ರೀನ್ ಮೆಟಲ್ ಶೂಟ್ ಮಾಡ್ಕೊ ಬರ್ತಾರೆ. ಪೋಸ್ಟ್ ಪ್ರೊಡಕ್ಷನ್ ಹೋದಾಗ ಸೂಪರ್ವೈಸರ್ ಹೇಳ್ತಾರೆ ಇದನ್ನ ನಾವು ಮಾಡೋಕ್ಕಾಗಲ್ಲ. ಸೊ ಅಲ್ಲೇನಾಗುತ್ತೆ, ಪ್ರೊಡಕ್ಷನ್ ಕಂಪ್ನಿ ರೀಶೂಟ್ ಮಾಡೋಕ್ಕಾಗಲ್ಲ. ಸೊ ತೆಗ್ದಿರೋದಕ್ಕೆ ಏನೋ ಒಂದು ಟ್ಯಾಪೆ ಹಾಕ್ಬಿಟ್ಟು ಕೊಡಬೇಕು. ಹಂಗಾಗಿ ಪ್ರೊಡಕ್ಷನ್ ಕ್ವಾಲಿಟಿ ಹಾಳಾಗ್ತಾ ಇದೆ. ಈಗ ನಾವು ರಾಜಮೌಳಿ ಸರ್ ಯಾವ್ದೋ ಇದ್ರಲ್ಲಿ ನೋಡಿದೆ, ಈ ವೆಂಟ್ ಟು ಕೆನಡಾ ಅಂತೆ ಬಾಹುಬಲಿ ಶೂಟ್ ಮಾಡ್ಬೇಕು, ಟು ನೋ ಅಬೌಟ್ ಸಿ ಜಿ. ದೆನ್ ಈ ಕೇಮ್ ಡಿಡ್ ದಿಸ್ ಹೋಮ್ ವರ್ಕ್, ಬಾಹುಬಲಿ ಅಂತ ಸಿನಿಮಾ ಕಾಣುತ್ತೆ ನಮ್ಗೆ. ಇವತ್ತು ನಾವ್ ಏನೇ ಅದ್ರದ್ದು ಓಕೆ ಬಾಹುಬಲಿ ಇದು ಆರ್ಟಿಫಿಷಿಯಲ್, ಅವತ್ತು ಅದು ದೊಡ್ಡದೇ ನಮ್ಗೆ ಒಂದು ಇಂಡಿಯನ್ ಅವತಾರ್ ನೋಡಿದ್ವಿ ನಾವು ಅಲ್ವಾ. ಅವತಾರ್ ನಾವ್ ಏನ್ ನೋಡಿದ್ವಿ ಇಂಡಿಯನ್ ಸಿನಿಮಾಸ್ ಅಲ್ಲಿ ಹಿಂಗೂ ತೆಗಿಬಹುದು ಅಂತ ರಾಜಮೌಳಿ ಸರ್ ನಮ್ಗೆ ತೋರಿಸ್ತಾರೆ. ಯಾಕೆಂದ್ರೆ ಈ ಹೋಮ್ ವರ್ಕ್ ಇನ್ನು ಓಕೆ, ನಾನು ಇಂಥ ಸೂಪರ್ವೈಸರ್ನ ತರಬೇಕು, ಇಂಥ ಡಿಪಾರ್ಟ್ಮೆಂಟ್ ನನ್ನ ಜೊತೆ ಇರಬೇಕು, ದೆನ್ ಐ ಕ್ಯಾನ್ ಗೋ ಫಾರ್ ದಿಸ್ ಸ್ಕೇಲ್ ಅಂತ. ಈಗ ಹಂಗಿಲ್ಲ ಮೇಡಮ್, ಎಲ್ಲ ನಾವೇ ಮಾಡ್ತೀವಿ, ನಾವೇ ಸ್ಟುಡಿಯೋ ಹಾಕೊಳಕ್ ಹೋಗ್ತೀವಿ, ಅದೆಲ್ಲ ಹಾಗೆ ಹಾಳಾಗ್ತಾ ಇರೋದು. ಬ್ಯಾಂಗ್ಳೂರಲ್ಲಿ ನೀವು ಲಿಸ್ಟ್ ಮಾಡಿದ್ರೆ ಒಂದು 100ಕ್ಕಿಂತ ಜಾಸ್ತಿ ಇದೆ ಸಿ ಜಿ ಸ್ಟುಡಿಯೋಸ್. ಪ್ರೊಡಕ್ಷನ್ ಕ್ವಾಲಿಟೀಸ್ ಝೀರೋ. ಒಂದು ಮರ ಬೇಕಾಗಿತ್ತು, ಗುಂಡ ಅನ್ನೋ ಒಂದು ಕ್ಯಾರೆಕ್ಟರ್ ನೇಣಾಕೊಂತಾನೆ. ಸೊ ಒಂದು ಮರ ಬೇಕಾಗಿತ್ತು ಅದಕ್ಕೆ. ಅವನೊಂದು ಡ್ರಾಯಿಂಗ್ ಮಾಡಿದ್ದ ಈ ತರ ಇರಬೇಕು ಅಂತ. ಸೊ ಅದು ಸೆಟ್ ಹಾಕಕ್ಕೆ ಎಲ್ಲ ಪ್ಲಾನ್ ಇಲ್ಲ, ನಂಗೆ ಇದೆ ಒರಿಜಿನಲೇ ಬೇಕು, ಸೆಟ್ ಹಾಕೋದು ಆ ಫೀಲ್ ಇರಲ್ಲ ಅಂತ 2 ತಿಂಗಳು ತಗೊಂಡ್ರದು ಆ ಮರ ಹುಡ್ಕಕ್ಕೆ. ನಾವು ಶೂಟಿಂಗ್ ನಡೀತಾರೆ ಚಿಕ್ಕಮಂಗ್ಳೂರಲ್ಲಿ, ಮರ ಸಿಕ್ಕಿರೋ ದಾಂಡೇಲಿ. ಮನೆಯಿಂದ ಹಿಂಗ್ ಓಡ್ ಆಚೆ ಬಂದ್ರೆ ಅಲ್ಲಿ ನೋಡಿದ್ರೆ ನಾವು ದಾಂಡೇಲಿ ಇರ್ತೀವಿ, ಅದು ಗೊತ್ತಾಗಲ್ಲ. ಬಟ್ ಇಟ್ ಇಸ್ ಶೋನ್ ಲೈಕ್ ದಟ್, ಇಲ್ಲೇ ಇರೋದು ಪಕ್ಕದಲ್ಲೇ ಇರೋದು, ಒಂದು ಓಡ್ಕೊಂಡು ಬಂದು ಟ್ರಾವೆಲ್ ಮಾಡಿ ನೋಡ್ತಾ ಇದೀವಿ ಅಂತ. ಬಟ್ ಆ ಮರ ಹುಡ್ಕಕ್ಕೆ 2 ತಿಂಗಳು ತಗೊಂಡ್ರದು. ಇದ್ದೇ ಆ ಫೋಟೋನ ಇಟ್ಕೊಂಡು ಎಷ್ಟು ಜನ ಹೋಗಿದ್ದು ಇದಕ್ಕೆ, ಒಂದು 7-8 ಜನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದ್ರು. 7-8 ಜನ ಹೋಗಿರೋದು ಲೊಕೇಶನ್, ಆ ಲೊಕೇಶನ್ ಹಂಟಿಗೆ ಅಂತ ಹೋಗಿದ್ದು ದಾಂಡೇಲಿಗೆ. ಒನ್ ಆಫ್ ದ ಫಾರೆಸ್ಟ್ ಅಲ್ಲಿ ತುಂಬಾ ಇಂಟೀರಿಯರ್ ಅಲ್ಲಿ ಆ ಮರ ಸಿಕ್ತು. ಅದು ಹೇಗೆ ಸರ್ ಅಷ್ಟೊಂದು ಹೇಳ್ತಾ ಇದ್ರೇನೆ, ಬಿಕಾಸ್ ನಮ್ಗೆ ಇದು ಬಟ್ ಅದೇ ರೀತಿಯಾದ ಮರ ಸಿಕ್ಕಿದೆ ಅಂದ್ರೆ ಅದೇ ಮೇಡಮ್ ಮೂಡ್ ಅಂತ. ಈಗ ನಾನು ಕತೆ ಬರೀಬೇಕಾದ್ರೆ ಒಂದು ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತೀವಿ, ಆ ಸ್ಕ್ರೀನ್ ಬರುತ್ತೆ ಕಣ್ಮುಂದೆ. ಆ ಸ್ಕ್ರೀನ್ ಬಂದಾಗ ಇಮಿಡಿಯೇಟ್ ಕಾನ್ಸೆಪ್ಟ್ ಆರ್ಟಿಸ್ಟ್ ನ ಕರೆಸ್ತೀವಿ, ದಿಸ್ ಇಸ್ ಮೈ ಸೀಕ್ವೆನ್ಸ್, ಯು ಸ್ಕೆಚ್ ಇಟ್ ಅಂತೀನಿ. ಸೊ ನನ್ನೊಂದು ಸಿ ಜಿ ಟೀಮ್ ಇರೋದ್ರಿಂದ ಸೊ ಅವ್ನು ಅಲ್ಲಿ ಸ್ಕೆಚ್ ಮಾಡ್ದ, ಇದು ಎಕ್ಸಾಕ್ಟ್ ಫೀಲ್ ಹಂಗೆ ಇದ್ಬೇಕು. ಸೊ ನಾನು ಅದನ್ನ ಪ್ರೊಡಕ್ಷನ್ ಟೀಮ್ಗೂ ತೋರಿಸ್ತೀನಿ, ಆರ್ಟ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ, ಮ್ಯಾನೇಜ್ಮೆಂಟ್ ತೋರಿಸ್ತೀನಿ. ಓಕೆ ಅಲ್ವಾ, ವಿ ಆರ್ ಗೋಯಿಂಗ್ ಫಾರ್ ದ ಶೂಟ್ ಅಲ್ವಾ ಅಂತ ಕೇಳ್ತೀನಿ. ಇಲ್ಲ ನಮ್ಗೆ ಈ ಮರ ಸಿಕ್ತಲ್ಲ, ನಾವು ಸೆಟ್ ಹಾಕೋಣ. ಹೆಂಗ್ ತೋರಿಸ್ತೀನಿ ನಿನ್ ಸೆಟ್ ಅಲ್ಲಿ, ಆ ಎಲೆ ಡೀಟೇಲಿಂಗ್ ಹೆಂಗ್ ಕಾಣುತ್ತೆ, ಚಾನ್ಸೇ ಇಲ್ಲ ನೀವು ಮಾಡಕ್ಕೆ. ಇಲ್ಲ ಸಿ ಜಿ ಪ್ಯಾಚ್ ಮಾಡೋ, ನೀವು ಹೆಂಗ್ ಸಿ ಜಿ ಸ್ಟೂಡೆಂಟ್ ಅಲ್ವಾ, ರ್ಯಾಗಿಂಗ್ ಸ್ಟಾರ್ಟ್ ಆಯ್ತು ಕೊಸ್ಬಾ ಅಲ್ವಾ. ನಾನು ಆ ಒಂದು ಟೈಮಲ್ಲಿ ನಾನು ಪೀಕ್ ಕೊಟ್ಟೋಗ್ತೀನಿ. ನನ್ಗೆ ಯಾರು ಹೇಳ್ಕೊಡಕ್ ಬರಬೇಡಿ ಏನ್ ನಾನು ಮಾಡ್ಬೇಕು ಅನ್ನೋದು. ನಂಗೆ ಮರ ಬೇಕು ಅಂದ್ರೆ ನಂಗೆ ಮರ ಬೇಕು. ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇಲ್ಲ, ದೊಡ್ಡ ಸೆಟ್ ಕೇಳ್ತಾ ಇಲ್ಲ, ನಾನು ಒಂದು ನ್ಯಾಚುರಲ್ ಮರ ಕೇಳ್ತಾ ಇದೀನಿ. ನಿಮ್ ಕೈಲಿ ಹುಡ್ಕಕ್ ಆಗ್ತಿಲ್ಲ, ಶೂಟಿಂಗ್ ಬ್ರೇಕ್ ಮಾಡೋಣ, ನಾನು ಹೋಗಿ ಹುಡ್ಕೊ ಬರ್ತೇನೆ. ಇಲ್ಲ ಆಮೇಲೆ ಪರ್ಸನಲಿ ನಾವು ಇವನು ಆಗ್ಲಿ ನಾವಾಗ್ಲಿ ವಿ ಹ್ಯಾವ್ ಗಾನ್ ಟು ಪ್ಲೇಸಸ್ ಟು ಸರ್ಚ್ ದಿ ಲೊಕೇಶನ್ಸ್. ಆ ಥರ ಹೋಗಿ ಯಾರಿಗೋ ಹೇಳಿ ನಮ್ಗೆ ಈ ಥರ ಬೇಕು ಅಂತೇಳಿ, ಅಂದ್ರೆ ದೊಡ್ಡ ಸಿನಿಮಾಗಾಗ್ಲಿ, ಇವಾಗ ದೊಡ್ಡ ಸಿನಿಮಾ ಅಂತ ಬರಲ್ಲ, ಸಿನಿಮಾಗಾಗ್ಲಿ ಒಂದು ಟೀಮ್ ಇರ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ಫೋಟೋ ತೊಗೊತಾರೆ, ಇಲ್ಲ ವಿಡಿಯೋ ತೊಗೊತಾರೆ, ಬಂದು ಇಲ್ಲಿ ಓಕೆ ಇಲ್ಲಿ ಹೋಗೋಣ, ಇಲ್ಲಿ ಶೂಟ್ ಮಾಡೋಣ ಅಂತ ಅವ್ರು ಶೂಟಿಂಗ್ ಡೇಟ್ಗೆ ಹೋಗ್ತಾರೆ. ಸೊ ವಾಟ್ ಗಾರ್ಗಾ ಟೀಮ್ ಡೆಡ್, ಶಶಿ ಆಗಲಿ ನಾನಾಗಲಿ, ವಾಟ್ ವಿ ಡೆಡ್, ವಿ ವೆಂಟ್ ಟು ದ ಲೊಕೇಶನ್ ಬಿಫೋರ್ ದ ಶೂಟ್ ವಾಸ್ ಅನೌನ್ಸ್ಡ್. ಒಂದೊಂದು ಲೊಕೇಶನ್ಗೆ ಹೋಗಿ ಓಕೆ ಇವನು ಅಲ್ಲೇನೆ ಬಂದು ಈ ಥರ ಈ ಜಾಗದಲ್ಲಿ ಹಿಂಗೆ ಶೂಟ್ ಮಾಡಿದ್ರೆ ಅದಕ್ಕೆ ಆ ಫೀಲ್ ಕರೆಕ್ಟ್ ಆಗಿರುತ್ತೆ ಅಂತ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಒಂದೊಂದು ಲೊಕೇಶನ್ಗೂ ಹೋಗಿ ನೋಡ್ಕೊಂಡು ಆಮೇಲೆ ಬಂದು ಅದ್ರ ಪ್ರಕಾರ ನಾವು ಸೀನ್ಸ್ನ ಚೇಂಜಸ್ ಎಲ್ಲ ಮಾಡಿಕೊಂಡು ಮಾಡಿರೋದು. ನೀವು ಇವಾಗ ಹೇಳಿದ್ರೆ ಅಲ್ಲ, ಬಿಕಾಸ್ ಆ ಡೀಟೇಲಿಂಗ್ಗಳೆಲ್ಲ ನಮಗೆ ಆನ್ ಸ್ಕ್ರೀನ್ ಮೇಲೆ ನಮಗೆ ಕಾಣಿಸೋದು ಪ್ರಾಬಬ್ಲಿ ಎಷ್ಟೋ ಒಂದು ಸೆಕೆಂಡ್ಸ್ಗಳ ಅಷ್ಟಕ್ಕೆ. ಬಟ್ ಇಷ್ಟೆಲ್ಲ ಮರ ಏನು ಅಂತ ಕೇಳಿಲ್ಲ ನೀವು, ಅವ್ನು ಏನಂತ ಕೇಳಿದ್ ಹೇಳಿ, ಫುಲ್ಲು ಗ್ರೀನರಿ ಇರಬೇಕು, ಮಧ್ಯದಲ್ಲಿ ಒಂದು ಮರ ಇರಬೇಕು, ಮರದಲ್ಲಿ ಎಲೆ ಇರಬಾರ್ದು. ಆ ಮರ 80 ಅಡಿ ಇರಬೇಕು ಅಂತ. ಅಂದ್ರೆ ಎಲೆ ಅನ್ನೋದಕ್ಕಿಂತ ನಂಗೆ ಆ ಬ್ರಾಂಚ್ ಮಾಡಿ ವಿಂಟರ್
ಹೌದು. ವಿಂಟರ್ ಟೈಮ್ ಎಲ್ಲಿ ನಿಮ್ಗೆ ಎಲೆ ಇಲ್ದಿರಂಗಿರುತ್ತೆ, ಎಲ್ಲಾ ಕಡೆ ಇರುತ್ತೆ, ಗ್ರೀನರಿ ಇದ್ದೇ ಇರುತ್ತೆ. ಹೌದು. ಆದ್ರೆ ಸಿಕ್ತು, ಇತ್ತು ಬೇರೆ ಸಮೇತ ಒಂದ್ ಸತ್ತಿರ ಮರ ಅನ್ಸುತ್ತೆ, ಐ ಡೋಂಟ್ ನೋ ವಾಟ್ ಇಟ್ ಇಸ್ ಟೆಕ್ನಿಕಲಿ, ಬಟ್ ಆತರ ಮರ ಒಂದ್ ಜಾಗದಲ್ಲಿ ಇತ್ತು, ಸಿಕ್ತು ನಮ್ಗೆ. ಸೂಪರ್ ಸರ್. ಅದೇ ಅದು ಸೀಕ್ವೆನ್ಸ್ ಆಗಿತ್ತು ಮೇಡಮ್. ಕೆಳಗಡೆ ನೀರ್ ಹರಿತಾ ಇರ್ಬೇಕು, ಮರ ಇರ್ಬೇಕು, ಅದು ಬ್ರಾಂಚ್ ನೀರ್ ಮೇಲ್ ಬಂದಿರ್ಬೇಕು, ಸೆಂಟ್ರಲ್ಲಿ ಅವ್ನು ಕಾಣ್ಬೇಕು ಅನ್ನೋದು ಒಂದು ಸೀಕ್ವೆನ್ಸ್. ಸೊ ನನ್ಗೆ ಅದೇ ಈಗ ನಾವು ಅನ್ಕೊಂಡಿದ್ದು ಓಕೆ ಒಂದು ಕಾಂಪ್ರಮೈಸ್ ಮಾಡ್ತಾ ಹೋದ್ರೆ ಎಲ್ಲಾನು ಕಾಂಪ್ರಮೈಸ್ ಆಗುತ್ತೆ, ನೋ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಚಾನ್ಸ್ ಅಂದ್ಬಿಟ್ಟು ನಾನು ಗಾರ್ಗದಲ್ಲಿ ಡೇ 1 ಫಿಕ್ಸ್ ಆಗಿದ್ದೆ. ಅಂದ್ರೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಏನ್ ಅನ್ಕೊಂಡಿದ್ದೀನಿ ವಿಷನ್ ಅಚೀವ್ ಮಾಡೋಣ. ಇವತ್ತು ಮಾಡಿದ್ರೆ ನಾಳೆ ದಿವಸ ನಾನೊಂದು ಪ್ರೌಡಾಗಿ ಹೇಳ್ಬೋದು, ಗುರು ನಾನು ಅವತ್ತು ಏನು ಯೋಚನೆ ಮಾಡಿದೆ, ಎಂಡ್ ಆಫ್ ದ ಡೇ ರಿಲೀಸ್ ಆದಾಗ ಮೇಡಮ್, ಈಗ ಒಬ್ಬ ಫ್ಯಾನ್ ಆಗಿ ನಾನು ನೋಡ್ತೀನಿ ನನ್ನ ಸಿನಿಮಾನ, ಐ ಶುಡ್ ಫೀಲ್ ಓಕೆ ನಾನು ಅವತ್ತು ಏನು ಬರ್ದಿದ್ದು ಅದು ಕಾಣಿಸ್ತಾ ಇದೆ ನಾನು, ಅಯ್ಯೋ ಇದು ಹಿಂಗಾಗಬಾರ್ದಾಗಿತ್ತು, ಇದು ಹಿಂಗಾಗಬೇಕಾಗಿದೆ, ಅಲ್ಲಿ ನಾನು ಸೋತೋಗ್ಬಿಟ್ಟೆ ಮೇಡಮ್. ಹೌದು, ಕರೆಕ್ಟ್. ಪ್ರಾಬಬ್ಲಿ ನಾವೆಲ್ಲ ಆನ್ ಸ್ಕ್ರೀನ್ ಮೇಲೆ ನಾವೇನು ನೋಡ್ತೀವಿ ಅಂದರೆ ನಮಗೆ ನೀವು ಹೇಳಿದ್ರೆ ಇಷ್ಟೊಂದು ಹುಡ್ಕೋದಕ್ಕೆ ನಮಗೆ 2 months ಬೇಕಾಯಿತು ಅಂದರೆ ನಮಗೆ ಆ ಸ್ಕೆಡ್ಯೂಲ್ ಎಲ್ಲ ಏನಕ್ಕೆ ಲೇಟ್ ಆಯಿತು ಅಂದರೆ ನಮ್ಗೆ ಗೊತ್ತಿರೋದಿಲ್ಲ, ಅಂದರೆ ಯೂಶಲಿ ಆಡಿಯನ್ಸ್ಗಳಿಗೆ ಗೊತ್ತಿರೋದಿಲ್ಲ ಇಷ್ಟೆಲ್ಲ ಡೀಟೇಲಿಂಗ್ಗಳಿಗೆ. ಸೊ ಅದಕ್ಕೆ ಆಮೇಲೆ ಇದು ರಾಮನ ಏನೋ ರಾಮಾಯಣ ಅಲ್ಲ, ರಾವಣನ ರಾಮಾಯಣ, ಈ ಸಾಲ್ಗಳು ಹುಟ್ಟಿದ ಏಕೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಿಮ್ಮಿಬ್ಬರ ಪ್ರಕಾರ ರಾಮನ ರಾಮಾಯಣಕ್ಕೂ ರಾವಣನ ರಾಮಾಯಣಕ್ಕೂ ಇರುವಂತ ವ್ಯತ್ಯಾಸ ಏನೋ ಇದ್ರೆ ಏನದು? ಇಟ್ಸ್ ಅಬೌಟ್ ಪರ್ಸ್ಪೆಕ್ಟಿವ್ಸ್. ಓಕೆ, ಸಿ ನಾವು ಈಗ ಒಂದು ರಾಮ ಫಾಲೋವರ್ ನಮಗೆ ಕತೆ ಹೇಳಕ್ ಬಂದ್ರೆ ರಾಮಾಯಣಂದು Rama is the hero. Exactly. We'll give a different perspective. ಶ್ರೀಲಂಕಲ್ಲಿ ಇರೋನು ರಾವಣನ ಅವಾಗಿಂದ ನೋಡ್ಕೊಂಡ್ ಬಂದಿರೋನು, ಅವ್ನು ಹುಟ್ಟು ಸಾವನು ರಾವಣನ ಬಗ್ಗೆ ಹೇಳಿದಾಗ ವಿಲ್ ಫೀಲ್ ರಾವಣ ಕ್ಯಾರೆಕ್ಟರ್ ವೆರಿ ಇಂಟ್ರೆಸ್ಟಿಂಗ್. ಸೊ ನನ್ನ ಕಥೆಯಲ್ಲಿ ರಾಮ ಅಂತ ಒಳ್ಳೆ ಕ್ಯಾರೆಕ್ಟರ್ ಇಲ್ಲ ಮೇಡಮ್, ಎಲ್ಲ ಕೆಟ್ಟ ನನ್ ಮಕ್ಳೆ, ಅಲ್ಲಿ ಕಾಣಿಸ್ತಾ ಇರೋರು ಎಲ್ಲರೂ ಕೆಟ್ಟ ನನ್ ಮಕ್ಳೆ. ಸೊ ಇದು ರಾಮನ ರಾಮಾಯಣ ಅಲ್ಲ, ಇದು ರಾವಣನ ರಾಮಾಯಣ ಅಂದ್ಬಿಟ್ಟು ಅಲ್ಲಿ ಬರೀತೀವಿ ಡೈಲಾಗ್. ವಂಡರ್ಫುಲ್. ಆಕ್ಚುಲಿ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಏನಂದ್ರೆ ಮಾಟ ಮಂತ್ರಗಳ ತಂತ್ರ ಕೂಡ ಇದೆ, ಹಾಗೇನೆ ಭಾವನೆಗಳ ಸಂಬಂಧಗಳ ಕುತಂತ್ರ ಕೂಡ ಇದೆ. ಸೊ ಇಲ್ಲಿ ಪ್ರಾಬಬ್ಲಿ ಏನು ಸಂಬಂಧಗಳು ನೀವು ಹೆಚ್ಚಾಗಿ ತೋರಿಸ್ತೀರಾ ಅಥವಾ ಏನೋ ಇದು ಸಂಹಾರಗಳು ಜಾಸ್ತಿ ಇರುತ್ತಾ ಅಂತ? ಇದೆರಡೂ ಇಲ್ಲಮ್ಮ. ಎರಡೂ ಇಲ್ವಾ? ಇವಾಗ ಸಂಬಂಧಗಳು ಹೆಚ್ಚಿರುತ್ತಾ ಅಥವಾ ಸಂಹಾರಗಳು ಜಾಸ್ತಿ ಇರುತ್ತಾ? ಸಂಹಾರ ಅಂದ್ರೆ ಸಿ ಮೇಡಮ್, ಈಗ ಒಂದು ಗ್ರೀಡಿನೆಸ್ ಅಂತ ಬರುತ್ತೆ. ಈಗ ಫ್ಯಾಮಿಲಿಲೇ ತಗೊಳ್ಳೋಣ, ಈಗ ನಾವು ಅಣ್ಣ ತಮ್ಮದಿರೋ ಒಂದಲ್ಲ ಹಿಂಗಿರುತ್ತೆ. ಸೊ ಸಡನ್ ಆಗಿ ಒಂದು ಪ್ರಾಪರ್ಟಿ ಅಂತ ಬರುತ್ತೆ, ಯಾರೋ ನಮ್ಮ ಮುತ್ತಾತ ಹೋಗ್ಬಿಡ್ತಾರೆ ಸಡನ್ ಆಗಿ, ಆಗ ಒಂದು ಅವ್ರದ್ದು ಅಷ್ಟು ದಿವಸ ನಾವೆಲ್ಲ ಅಣ್ಣ ತಮ್ಮದಿರ ಮೇಡಮ್, ಅದು ಸಡನ್ ಆಗಿ ಏನಾಗುತ್ತೆ, ಆ ಪ್ರಾಪರ್ಟಿ ಅವ್ನಿಗೆ ಎಷ್ಟು ಹೋಗ್ತಾ ಇದೆ ನನ್ಗೆ ಎಷ್ಟು, ಅಲ್ಲಿ ಒಂದು ಗ್ರೀಡಿನೆಸ್ ಬರುತ್ತೆ. ಅಕಸ್ಮಾತ್ ಇವ್ನು ಇಲ್ಲ ಅಂದ್ರೆ ಅದೆಲ್ಲ ನನಗೆ ಬರುತ್ತೆ. ಸೊ ಅಲ್ಲಿ ಒಂದು ಗ್ರೀಡಿನೆಸ್ ಇಂದ ಏನಾಗುತ್ತೆ, ಸಂಹಾರ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅಂದ್ರೆ ದೇ ಥಿಂಕ್ ನೆಗೆಟಿವ್, ಓಕೆ ಇವ್ನಿಗೆ ಇಷ್ಟು ಬರಬಾರ್ದು, ಇವ್ನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಸ್ಟಾರ್ಟ್ ಮಾಡ್ತಾರೆ ಕೆಲವರು. ಸೊ ಅಲ್ಲಿ ಗ್ರೀಡಿನೆಸ್ ಬರುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ ಹೋದ್ರೆ ಇಲ್ಲ ಅವ್ನು ಹೋಗ್ಬಿಟ್ರೆ ಫುಲ್ ನಂಗೆ ಅಲ್ವಾ ಆಸ್ತಿ, ಸುಪಾರಿ ಕೊಟ್ಬಿಟ್ಟು ಓಡಿಸೋ ಉದಾಹರಣೆಗಳು ನಾವು ನೋಡಿದೀವಿ, ತುಂಬಾ ಕಡೆ ನೋಡಿದೀವಿ, ಒಂದು ಆಸ್ತಿಗೋಸ್ಕರ ಇದು. ಸೊ ಆ ಒಂದು ಊರು ಅಂತ ತಗೊಂಡಾಗ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ತಗೊಂಡಾಗ, ಒಂದು ಹಳೆ ಹಿಸ್ಟ್ರಿನ ನಾನು ತಗೊಂಡು ಕನೆಕ್ಟ್ ಮಾಡ್ತಾ ಇದ್ದೇನೆ, ಸಮಥಿಂಗ್ ಬಿಗ್ ಇಸ್ ದೇರ್. ಸೊ ಆ ಬಿಗ್ ನ ಅಚೀವ್ ಮಾಡಬೇಕು ಅಂದಾಗ ಸಂಹಾರಗಳು 100% ಆಗ್ಲೇಬೇಕು. ಬಟ್ ಇದರಲ್ಲಿ ಯಾವ್ದು ಇವ್ರ ಶಶಿ ಹೇಳಿದಂಗೆ ಯಾವ್ದು ಫ್ಯಾಮಿಲಿ ಅವ್ನು ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ. ಫ್ಯಾಮಿಲಿ ಏನು ಬರಲ್ಲ ಇದ್ರಲ್ಲಿ ಬರೋದು ಈ ಇಡೀ ಜಗತ್ತಿನ ಕುಖ್ಯಾತರು ಬರ್ತಾರಲ್ಲಿ, ಆ ತರ ಇರುತ್ತೆ. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಕೂಡ ತುಂಬಾ ಎಲ್ಲ ಒಳ್ಳೊಳ್ಳೆ ನಟರು ಸರ್ ಎಲ್ಲ. ಫಾರ್ ಎಕ್ಸಾಂಪಲ್ ಇವರು ಸಾಯಿ ಕುಮಾರ್ ಸರ್, ತೆಲುಗು ನಟರು ಕೂಡ ಇದ್ದಾರೆ. ನಿಮ್ಮ ಮೊದಲನೇ ಸಿನಿಮಾಕ್ಕೆ ಅಂದ್ರೆ ಇಷ್ಟು ಹೆವಿ ಸ್ಟಾರ್ ಕಾಸ್ಟ್, ಇದು ಎವ್ರಿ ಡೇ ಎಂಟರ್ಟೈನಿಂಗ್ ಆಗಿತ್ತಾ, ಎವ್ರಿ ಡೇ ಲರ್ನಿಂಗ್ ಆಗಿತ್ತಾ ಏನು ಅಂತ? ಎವ್ರಿ ಡೇ ಎಂಟರ್ಟೈನಿಂಗ್ ಅಂಡ್ ಲರ್ನಿಂಗ್ ಟುಗೆದರ್. ಯಾಕಂದ್ರೆ ಆಮೇಲೆ ನಾನು ಅದನ್ನೇ ಹೇಳಿದ್ದೆ, ಒಬ್ಬರಿಗೊಂದ್ಸರಿ ಹೇಳಿದ್ದೆ, ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ನಾನು ಅವ್ರ ಜೊತೆ ವರ್ಕ್ ಮಾಡುವಾಗ ಐ ಡಿಂಟ್ ಫೀಲ್ ದಟ್ ನಂದು ಇದು ಫಸ್ಟ್ ಸಿನಿಮಾ ಅಂತ. ಸೊ ಅವ್ರು ಅಷ್ಟು ಚೆನ್ನಾಗಿ ಕರ್ಕೊಂಡೋದ್ರು. ಆಮೇಲೆ ಎಂಡ್ ಆಫ್ ದ ಡೇ ನೀವು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ ಅನ್ನೋದಕ್ಕಿಂತ ನೀವು ಯಾವಾಗ ಸಿನಿಮಾ ನೋಡ್ತಿರಲ್ಲ, ನೀವು ಹೊರಗಡೆ ಬಂದು ಯೋಚನೆ ಮಾಡಿದಾಗ ಸಾಯಿ ಕುಮಾರ್ ಸರ್ ಜಾಗಕ್ಕೆ ಬೇರೆ ಯಾರು ಮಾಡ್ಬೋದು ಅಂತ ನಿಮ್ಗೆ ಯಾರು ಆಪ್ಷನ್ ಸಿಗೋದಿಲ್ಲ. ಸೊ ಒಂದೊಂದು ಆರ್ಟಿಸ್ಟ್ನು ಇವರೇ ಮಾಡೋಕ್ಕಾಗತ್ತೆ, ಇವ್ರು ಬಿಟ್ರೆ ಆ ಜಾಗಕ್ಕೆ ಯಾರು ಇಲ್ಲ ಅಂತ ಅನ್ಕೊಂಡು ವಿತೌಟ್ ಆಪ್ಷನ್ ಒಬ್ಬರ ಹತ್ರ ನಾವು ಯಾರೇ ಆಗಿರ್ಲಿ, ಸಂಪತ್ ಸರ್ ಆಗಿರ್ಲಿ, ಫೋನ್ ಮಾಡಿದಾಗ ಆಯ್ತು ಡೈರೆಕ್ಟರ್ನ ಕಳಿಸಿ ಒಂದು ಸೇರಿ ಸ್ಟೋರಿ ಕೇಳ್ತಿದ್ವಿ. ಒಂದು ಸೇರಿ ಸ್ಟೋರಿ ಕೇಳಿದ್ಮೇಲೆ ಏನು ಮಾತಾಡಿದ್ರೆ ಖಂಡಿತ ಮಾಡೋಣ ಅಂತಾನೆ ಎಲ್ಲ ಆರ್ಟಿಸ್ಟು ಹೇಳಿತ್ತು. ಯು ಕ್ಯಾನ್ ಫೈಂಡ್ ಅ ರಿಪ್ಲೇಸ್ಮೆಂಟ್ ಫಾರ್ ಎನಿ ಆಫ್ ದ ಆರ್ಟಿಸ್ಟ್ ಓವರ್ ಹಿಯರ್. ಎಕ್ಸಾಕ್ಟ್ಲಿ, ಹೌದು. ನಿಮ್ಮ ಕಣ್ಣಲ್ಲಿ ಆಕ್ಚುಲಿ ಏನೋ ಕತೆ ಕಾಣಿಸುತ್ತೆ ನಮಗೆ, ನಾವು ನೋಡ್ತಾ ಇರ್ಬೇಕಾದ್ರೆ ನಮಗೆ ಒಳಗಡೆನೆ ಏನೇ ಒತ್ಕೊಂಡು ಉರಿತಾ ಇದೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕತೆ ಜಾಸ್ತಿ ಮಾತಾಡೋದಕ್ಕಿಂತ ಭಾವನೆಗಳು, ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಜಾಸ್ತಿ ಮಾತಾಡುತ್ತೆ ಅಂತ ನಮ್ಗೆ ಅನಿಸ್ತು. ಇನ್ನರ್ ಕಾನ್ಫ್ಲಿಕ್ಟ್ ಏನೋ ಕತೆನಲ್ಲಿ ಅಂದ್ರೆ ನಾನು ಬಿಲೀವ್ ಮಾಡಿದ್ ಮೇಡಮ್, ಕಂಟೆಂಟ್ ಮಾತಾಡ್ಬೇಕು ಎಂಡ್ ಆಫ್ ದ ಡೇ. ಈಗ ನಾವು ಕಂಟೆಂಟ್ ಇಲ್ಲ, ಸೊ ಲೆಟ್ ದ ಕಂಟೆಂಟ್ ಸ್ಪೀಕ್ ಅಂದ್ಬಿಟ್ಟು ಒಂದು ಪೋಸ್ಟರ್ ದಿಂದ ಇರ್ಲಿ ಅಥವಾ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಇರ್ಲಿ,
ಸೊ ಒಂದು ಅವ್ರದ್ದೊಂದು ಲುಕ್ ಒಂದು ಕತೆ ಹೇಳ್ಬೇಕು, ಒಬ್ಬೊಬ್ರು ಲುಕ್ ಒಂದೊಂದು ಕತೆ ಹೇಳ್ಬೇಕು ಅಂತ. ಹಾ ಸೊ ಹಂಗೆ ಅವ್ರವ್ರ ಇಂಟ್ರೊಡಕ್ಷನ್ಗಳು ಮಾಡ್ತೀವಿ, ಹಂಗೆ ಅವ್ರವ್ರದ್ದು ಒಂದೊಂದು ಕ್ಯಾರೆಕ್ಟರ್ನ ಶೂಟ್ ಮಾಡ್ತೀವಿ. ಸೊ ಎಂಡ್ ಆಫ್ ದ ಡೇ ನಮ್ಗೆ ಅದೆಲ್ಲ ನೀಟಾಗಿ ಮೂಡ್ ಬರುತ್ತೆ. ಓಕೆ. ಆಮೇಲೆ ಇವಾಗ ನಾವು ಈ ಗಾರ್ಗ ಸಿನಿಮಾ ನಾವು ಆ್ಯಕ್ಚುಲಿ ಒಂದು ಯುದ್ಧ ಅಂತ ಅನ್ಕೊಳ್ಳೋಣ. ಈ ಯುದ್ಧದಲ್ಲಿ ಎಷ್ಟು ಜನ ಸೈನ್ಯ ಇದ್ದಾರೆ, ಯಾರ್ಯಾರ ಮಧ್ಯೆ ಯುದ್ಧ ನಡೆಯುತ್ತೆ, ಏನು ಕತೆ? ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಟೈಮಲ್ಲಿ ಕೆಟ್ಟದ್ದು ಒಳ್ಳೇದು ಅನ್ನೋದು ಎರಡು ಲೋಕದಲ್ಲಿ ಇತ್ತಂತ. ನಾವು ಭಕ್ತ ಪ್ರಹ್ಲಾದೆಲ್ಲ ನೋಡಿದ್ವಲ್ಲ, ಎರಡು ಲೋಕ, ಅಲ್ಲಿ ದೇವರು ಇಲ್ಲಿ ರಾಕ್ಷಸರು ಅನ್ನೋದು. ಲೇಟರ್ ಆನ್ ಅದು ಎರಡು ಕಂಟ್ರಿ ಆಗುತ್ತೆ, ರಾವಣ ಆ್ಯಂಡ್ ರಾಮ, ಟೂ ಡಿಫ್ರೆಂಟ್, ಶ್ರೀಲಂಕಾ ಆ್ಯಂಡ್ ಇಂಡಿಯಾ. ಅದಾದ್ಮೇಲೆ ಒಂದೇ ಮನೆಗೆ ಬರುತ್ತೆ ಮಹಾಭಾರತ, ಪಾಂಡವರು ಮತ್ತು ಕೌರವರು. ಇವಾಗ ಕಲಿಯುಗದಲ್ಲಿ ಮೇಡಮ್ ಒಂದೇ ಮನಸ್ಸಲ್ಲಿದೆ. ಎಕ್ಸಾಕ್ಟ್ಲಿ. ಸೊ ದ ಕಂಪ್ಲೀಟ್ ಸೈನ್ ಇಸ್ ಇನ್ ಒನ್ ಮ್ಯಾನ್. ಅವನೇ ನೆಗೆಟಿವ್ ಆಗ್ಬೋದು, ಅವನೇ ಪಾಸಿಟಿವ್ ಆಗ್ಬೋದು. ಸೊ ಇಟ್ಸ್ ಬಿಟ್ವೀನ್ ವಾರ್ ಬಿಟ್ವೀನ್ ನಾನು ಇವನು ನೀವು. ಗೆಲ್ಲೋನ್ ಯಾರು, ಒಳ್ಳೆತನ ಗೆಲ್ಲುತ್ತಾ ಕೆಟ್ಟತನ ಗೆಲ್ಲುತ್ತಾ ಅನ್ನೋದು. ಆಮೇಲೆ ಆರ್ಮಿ ಇಲ್ಲ, ಎಲ್ಲರೂ ಒನ್ ಮ್ಯಾನ್ ಆರ್ಮಿ. ನಾನು ಅದೇ ಹೇಳೋದಲ್ಲ, ಆರ್ಮಿ ಅಂತ ಕೇಳಿದ್ರೆ ನೀವು ಯಾರ್ಯಾರು ಸಪೋರ್ಟ್ ಇರ್ತಾರೆ, ಇದ್ರಲ್ಲಿ ಯಾರು ಇಲ್ಲ. ಒಬ್ಬೊಬ್ರು ಒಂದೊಂದು ಮುತ್ತುಗಳು ಅಂತಲ್ಲ, ಆ ಥರ. ಹೆಂಗೆ ಅಂತಂದ್ರೆ ನೀವು ಏನೋ ನೋಡ್ತಿರುವಾಗ ಓ ಇವ್ನು ಹಿಂಗೆ ಮಾಡ್ಬೋದೇನೋ, ಅವನಂಗೆ ಮಾಡಲ್ಲ. ಅದು ಸ್ಪೆಷಾಲಿಟಿನೇ ಅಲ್ಲಿ ಆ ಕ್ಯಾರೆಕ್ಟರ್ದು. ಸೊ ಎವ್ರಿ ಕ್ಯಾರೆಕ್ಟರ್ ಇಸ್ ಏನಂತಾರೆ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬೋದು. ಓಕೆ. ಎವ್ರಿಥಿಂಗ್ ಇಸ್ ಅ ಬ್ಯಾಡ್ ಎಕ್ಸಾಂಪಲ್ ಮೇಡಮ್. ನಾನು ಅದಕ್ಕೆ ನಾನು ಪೆಕ್ಯುಲರ್ ಆಗಿ ಹೇಳ್ದೆ, ಇದು ತುಂಬಾ ಕೆಟ್ಟವ್ರ ಕತೆ. ಇವ್ರ ತರ ಇರಬೇಡಿ ಅಂತ ತೋರಿಸ್ತೀನಿ ಬೇಕಾದ್ರೆ, ಇವ್ರ ತರ ಫಾಲೋ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ.